ಫೈನಲ್ ಅಂತಕ್ಕೂ ಕೂಡ ಬರ್ತಾ ಇದೆ ಬಿಗ್ ಬಾಸ್. ಯಾರು ವಿನ್ ಆಗ್ಬೋದು ಅನ್ನುವಂತ ಕುತೂಹಲ. ಸೊ ಜೊತೆಗೆ ಈ ವಿನ್ ಆಗೋಕ್ಕೋಸ್ಕರ ಕೆಲವು ಸಾರಿ ಇಂಥ ಗಿಮಿಕ್ಗಳು ಕೂಡ ಆಗುತ್ತಾ ಬಿಗ್ ಬಾಸ್ ಮನೆಯಲ್ಲಿ ಅನ್ನುವಂಥದ್ದು ಚರ್ಚೆ. ಇಲ್ಲ, ನಾವು ಇಷ್ಟು ಬಿಗ್ ಬಾಸ್ ಏನು ಫಸ್ಟ್ ಸೀಸನ್ ಇಂದ ಹಿಡಿದ 9 ಸೀಸನ್ ಗಂಟ ಬಿಗ್ ಬಾಸ್ ಬೇರೆ ಆಗಿತ್ತು. ಈ ಸೀಸನ್ನೇ ಬೇರೆ ಥರ ಆಗಿದೆ. ಎಲ್ಲ ಸೀಸನಲ್ಲೂ ಲವ್ ಆಗಿರ್ಬೋದು, ನಗು ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಎಲ್ಲ ಇದೆ. ಈ ಸೀಸನ್ ತುಂಬ ಡಿಫ್ರೆಂಟು. ವಾರವಾಗೂ ಒಬ್ರೊಬ್ರು ಗೆಸ್ಟ್ ಬರ್ತಾರೆ, ಒಂದೊಂದು ಮಾಹಿತಿಗಳು ಕೊಡ್ತಾ ಇರ್ತಾರೆ, ಒಬ್ರೊಬ್ರನ್ನ ಗೈಡ್ ಮಾಡ್ತಾರೆ, ಒಬ್ರನ್ನ ತಿತ್ತಾರೆ, ಈ ಥರ ಆಗಿದೆ. ಮತ್ತು ಗೇಮ್ಸ್ ಆಗಿರ್ಬೋದು ತುಂಬ ಅಗ್ರೆಸಿವ್ ಆಗಿದೆ. ಮನೆಯೊಳಗೆ ಇರೋರೆಲ್ಲರೂ ಕಪ್ಗೆ ಓಡಾಡ್ತಾ ಇದ್ದಾರೆ. ಅದು ಯಾರು ಗೆಲ್ತಾರೋ ಗೊತ್ತಿಲ್ಲ. ಯಾರೇ ಗೆದ್ರು ನಮ್ಮವ್ರು ಗೆದ್ದಂಗೆ ಖುಷಿನೇ, ಒಳ್ಳೇದಾಗಲಿ. ಅಲ್ಲ, ನಿಮಗೆ ಯಾರು ಲೆಕ್ಕಾಚಾರ ಇದೆ, ಯಾರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಿ ಅಂತ? ಹುಡುಗಿ ಅಂತ ಬಂದರೆ ಮೇ ಬಿ ನನಗೆ ಸಂಗೀತ ಗೆಲ್ಬೋದು ಅಂತ ಅನ್ಸುತ್ತೆ. ಹುಡುಗರು ಅಂತ ಬಂದರೆ ವಿನಯ್ ಗೆಲ್ಬೋದು ಅಂತ ಅನ್ಸುತ್ತೆ. ನೋಡೋಣ. ಎಸ್, ಫೈನಲಿ ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ತಂದಂಥ ಬದಲಾವಣೆ ಏನೆಲ್ಲ ಪ್ಲಾನ್ಸ್ ಇದೆ? ಸಿನಿಮಾ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಪ್ಲಾನ್ಸ್ ಏನಿದೆ ರಕ್ಷಕ್ ಅಂತ? ಇಲ್ಲ, ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೂ ಒಂದು ಸಿನಿಮಾ ಮುಗಿಸಿದೆ, ಗುರು ಶಿಷ್ಯರು. ಅದಾದಮೇಲೆ ಬಿಗ್ ಬಾಸ್ ಅನ್ನೋ ಒಂದು ಸ್ಟೇಜ್ ಸಿಕ್ತು. ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಸಿನಿಮಾಗೆ ಬಿಗ್ ಬಾಸ್ ಅವಾರ್ಡ್ ಹೋಗಿ ಬಂದೆ. ಇವಾಗ ಒಂದಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಡಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬಿಗ್ ಬಾಸ್ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಗಿದ್ದು, ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗೋ ಥರ. ಇನ್ನು ಮುಂದಿನ ದಿವಸಗಳಲ್ಲೆಲ್ಲ ನನ್ನ ಸಿನಿಮಾಗಳದ್ದು ಪ್ಲಾನಿಂಗ್ಸ್ ನಡೀತಾ ಇದೆ. ಹೋಗ್ತಾ ಹೇಳ್ತೀವಿ. ಫೈನಲ್ ಅಂತಕ್ಕೂ ಕೂಡ ಬರ್ತಾ ಇದೆ ಬಿಗ್ ಬಾಸ್. ಯಾರು ವಿನ್ ಆಗ್ಬೋದು ಅನ್ನುವಂಥ ಕುತೂಹಲ. ಸೊ ಜೊತೆಗೆ ಈ ವಿನ್ ಆಗೋಕ್ಕೋಸ್ಕರ ಕೆಲವು ಸಾರಿ ಇಂಥ ಗಿಮಿಕ್ಗಳು ಕೂಡ ಆಗುತ್ತಾ ಬಿಗ್ ಬಾಸ್ ಮನೆಯಲ್ಲಿ ಅನ್ನುವಂಥದ್ದು ಚರ್ಚೆ. ಇಲ್ಲ, ನಾವು ಇಷ್ಟು ಬಿಗ್ ಬಾಸ್ ಏನು ಫಸ್ಟ್ ಸೀಸನ್ ಇಂದ ಹಿಡಿದ 9 ಸೀಸನ್ ಗಂಟ ಬಿಗ್ ಬಾಸ್ ಬೇರೆ ಆಗಿತ್ತು. ಈ ಸೀಸನ್ನೇ ಬೇರೆ ಥರ ಆಗಿದೆ. ಎಲ್ಲ ಸೀಸನಲ್ಲೂ ಲವ್ ಆಗಿರ್ಬೋದು, ನಗು ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಎಲ್ಲ ಇದೆ. ಈ ಸೀಸನ್ ತುಂಬ ಡಿಫ್ರೆಂಟು. ವಾರವಾಗೂ ಒಬ್ರೊಬ್ರು ಗೆಸ್ಟ್ ಬರ್ತಾರೆ, ಒಂದೊಂದು ಮಾಹಿತಿಗಳು ಕೊಡ್ತಾ ಇರ್ತಾರೆ, ಒಬ್ರೊಬ್ರನ್ನ ಗೈಡ್ ಮಾಡ್ತಾರೆ, ಒಬ್ರನ್ನ ತಿತ್ತಾರೆ, ಈ ಥರ ಆಗಿದೆ. ಮತ್ತು ಗೇಮ್ಸ್ ಆಗಿರ್ಬೋದು ತುಂಬ ಅಗ್ರೆಸಿವ್ ಆಗಿದೆ. ಮನೆಯೊಳಗೆ ಇರೋರೆಲ್ಲರೂ ಕಪ್ಗೆ ಓಡಾಡ್ತಾ ಇದ್ದಾರೆ. ಅದು ಯಾರು ಗೆಲ್ತಾರೋ ಗೊತ್ತಿಲ್ಲ. ಯಾರೇ ಗೆದ್ರು ನಮ್ಮವ್ರು ಗೆದ್ದಂಗೆ ಖುಷಿನೇ, ಒಳ್ಳೇದಾಗಲಿ. ಅಲ್ಲ, ನಿಮಗೆ ಯಾರು ಲೆಕ್ಕಾಚಾರ ಇದೆ, ಯಾರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಿ ಅಂತ? ಹುಡುಗಿ ಅಂತ ಬಂದರೆ ಮೇ ಬಿ ನನಗೆ ಸಂಗೀತ ಗೆಲ್ಬೋದು ಅಂತ ಅನ್ಸುತ್ತೆ. ಹುಡುಗರು ಅಂತ ಬಂದರೆ ವಿನಯ್ ಗೆಲ್ಬೋದು ಅಂತ ಅನ್ಸುತ್ತೆ. ನೋಡೋಣ. ಎಸ್, ಫೈನಲಿ ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ತಂದಂಥ ಬದಲಾವಣೆ ಏನೆಲ್ಲ ಪ್ಲಾನ್ಸ್ ಇದೆ? ಸಿನಿಮಾ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಪ್ಲಾನ್ಸ್ ಏನಿದೆ ರಕ್ಷಕ್ ಅಂತ? ಇಲ್ಲ, ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೂ ಒಂದು ಸಿನಿಮಾ ಮುಗಿಸಿದೆ, ಗುರು ಶಿಷ್ಯರು. ಅದಾದಮೇಲೆ ಬಿಗ್ ಬಾಸ್ ಅನ್ನೋ ಒಂದು ಸ್ಟೇಜ್ ಸಿಕ್ತು. ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಸಿನಿಮಾಗೆ ಬಿಗ್ ಬಾಸ್ ಅವಾರ್ಡ್ ಹೋಗಿ ಬಂದೆ. ಇವಾಗ ಒಂದಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಡಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬಿಗ್ ಬಾಸ್ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಗಿದ್ದು, ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗೋ ಥರ. ಇನ್ನು ಮುಂದಿನ ದಿವಸಗಳಲ್ಲೆಲ್ಲ ನನ್ನ ಸಿನಿಮಾಗಳದ್ದು ಪ್ಲಾನಿಂಗ್ಸ್ ನಡೀತಾ ಇದೆ. ಹೋಗ್ತಾ ಹೇಳ್ತೀವಿ.